ಪ್ರಿಯಾಂಕಾ ಅವರ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು? My strength is definitely ನಾನು ಅದೇ ಹೇಳಿದೆ ದೇವರ ಆಶೀರ್ವಾದ and also love from my family and my fans and people whoever gives me positive vibes ನಾನು ತುಂಬಾ accept ಮಾಡ್ತೀನಿ ಅದನ್ನ and also my children are my strength. I feel like ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ ಈ ಫೇಸ್ ಆಫ್ ಮೈ ಲೈಫ್ ನಲ್ಲಿ. ಅವ್ರು ದೊಡ್ಡವ್ರು ಆಗ್ತಾ ಸಮಟೈಮ್ಸ್ ನಾನು ಹೇಳ್ತಿಲ್ಲ ಸಾಕಿಲ್ಲಮ್ಮ ನೀನ್ ಮಾಡ್ಲೇಬೇಕು, ಯು ನೋ ದಟ್ ಯು ಲಿವ್ ಥ್ರೂ ಯುವರ್ ಕಿಡ್ಸ್ ಅಗೇನ್. ಸೊ ಹಾಗೆ ಡ್ರೆಸ್ಗಳಾಗ್ಲಿ ನನ್ನ ಮಗಳು ತುಂಬಾ ಯುನೋ ನನಗೆ ಒಂಥರ ಶಿ ಸಜೆಸ್ಟ್ ಥಿಂಗ್ಸ್. ಮಗ ಕೂಡ ಯುನೋ ಆಕ್ಷನ್ ಇಬ್ರು ಸಿಸ್ಟರ್ಸ್ ತರ ಕಾಣಿಸ್ತೀರಾ, ಬಿಕಾಸ್ ನಾನು ಮೋಸ್ಟ್ ಆಫ್ ದ ಐ ಮೀನ್ ನಿಮ್ಮ ಮನೆ ಫಂಕ್ಷನ್ ಗಳಲ್ಲಿ ಫೋಟೋಸ್ ಎಲ್ಲ ವೈರಲ್ ಆದಾಗ ನೋಡಿದಾಗ ಯಾ ಯು ಬೋತ್ ಲುಕ್ ಲೈಕ್ weakness. Yeah, thank you, that's sweet of you. Weakness, I guess I don't know exactly ಅದು weakness ಅಥವಾ ಹೇಳಕ್ಕಾಗಲ್ಲ, ಬಟ್ ನಾನು I don't think I could be someone else. ನಾನು ಹೇಗಿದ್ದೀನಿ ಹೀಗೆ, ಲೈಕ್ ತುಂಬಾ ಜನ ನಂಗೆ ಹೇಳ್ತಾರೆ ಇನ್ನೊಂದು ಸ್ವಲ್ಪ ಸ್ಟ್ರಿಕ್ಟ್ ಆಗು ಅಥವಾ ನೀನು ತುಂಬಾ ಸಿಂಪಲ್, ಎಲ್ಲರೂ ತುಂಬಾ ಅಡ್ವಾಂಟೇಜ್ ತಗೊಂತಾರೆ. ಲೈಕ್ ಯು ಕಾಂಟ್ ಸೇ ನೋ ಟು ಪೀಪಲ್ ಈಸಿಲಿ, ಯು ಕ್ಯಾನ್ ಬಿ ಮೀನ್. ಬಟ್ ದೆನ್ ಓವರ್ ದ ಇಯರ್ಸ್ ನನ್ನ ತಮ್ಮಂಗೆ ನಾನು ಹೇಳ್ತೀನಿ ದಟ್ ನಾನು ಐ ಥಿಂಕ್ ನಾನು ಹೀಗೆ ನನಗೆ ಕಷ್ಟ ಆಗುತ್ತೆ ಬೇರೆ ತರ ಇರೋದಕ್ಕೆ. ಅದರಲ್ಲಿ ಒಂದೊಂದ್ಸತಿ ನನಗೆ ಮೋಸ ಆಗಿದೆ, ತುಂಬಾ ಸತಿ ಹರ್ಟ್ ಆಗಿದ್ದೀನಿ. ಯಾ, ಬಿಕಾಸ್ ನಾನು ತುಂಬಾ ನಂಬ್ತೀನಿ ಅಂಡ್ ಆ ತರ ಇದ್ರೆ ಬಟ್ ಆದ್ರೂ ನಾನು ಅದನ್ನ ಚೇಂಜ್ ಮಾಡಕ್ಕೆ ನನ್ನ ಕೈಯಲ್ಲಿ ಆಗ್ಲಿಲ್ಲ. ಸೊ ನಾನು ದೇವ್ರ ಮೇಲೆ ಬಿಟ್ಬಿಡ್ತೀನಿ ನಾನು ಹೀಗೆ. ಸೊ ನೋಡೋಣ, ಆಕ್ಚುಲಿ ಇಫ್ ದಟ್ ಪರ್ಸನ್ ಹ್ಯಾಸ್ ಸಮಥಿಂಗ್ ಆರ್ ದಟ್ ಥಿಂಗ್, ಅದು ಹೊರಟೋಗುತ್ತೆ ನನ್ನ ಜೀವನದಿಂದ, ಅದ್ರ ಪಾಡಾಗ ಅದು ಹೊರಟೋಗುತ್ತೆ. ನಾನೇನು ಯೋಚನೆ ಮಾಡೋದು ಬೇಡ ಅಂತ. ಅಂಡ್ ಹೊಸ ಮನೆಗೆ ಶಿಫ್ಟ್ ಆಗಿದ್ದಾರೆ ಅಂಡ್ ಅದು ನಿಮ್ಮ ಡ್ರೀಮ್ ಹೌಸ್ ಅಂತಾನು, ಬಿಕಾಸ್ ಎಲ್ಲೆಲ್ಲಿಂದನೂ ಹುಡುಕೊಂಡು ಒಂದಷ್ಟು ಆಂಟಿಕ್ ಥಿಂಗ್ಸ್ ಎಲ್ಲ ಮನೆಯಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀರಾ. ಅಲ್ಲಿ ಒಳಗಡೆ ಬಂದ್ರೆ ಒಂದು ಮ್ಯೂಸಿಯಂ ಆಗಿ ಬಂದ. ಸೊ ಏನ್ ಹೇಳ್ತೀರಾ? ಮನೆ ಅದು ನಾವು ಪ್ಲಾನ್ ಮಾಡ್ಲಿಲ್ಲ, ನಮ್ಗೆ ಆ ಪ್ರಾಪರ್ಟಿ ಸಿಕ್ತು, ವಿ ವರ್ ಲುಕಿಂಗ್ ಅಟ್ ಇನ್ವೆಸ್ಟಿಂಗ್. ಅಂಡ್ ಅದೇ ಟೈಮ್ ನಲ್ಲಿ ನಮ್ಮ ಮಕ್ಕಳಿಗೆ ನಾರ್ತ್ ಕಡೆ ಕಾಲೇಜ್ ಅಲ್ಲಿ ಮಕ್ಕಳು ಸೇರ್ಕೊಂಡ್ರು. ಸೊ ಸ್ವಲ್ಪ ಹೆಲ್ಪ್ ಆಗುತ್ತೆ ಆ ಏರಿಯಾದಲ್ಲಿ ಇದ್ರೆ ಅಂತ. ಸದಾಶಿವ್ ನಗರ್ ಎಲ್ಲದಕ್ಕೆ ಸೆಂಟ್ರಲ್ ಏರಿಯಾ, ಮೀನ್ ಏರ್ಪೋರ್ಟ್ ಕ್ಲೋಸ್ ಆಗಿ ನಾವು ತುಂಬಾ ಟ್ರಾವೆಲ್ ಮಾಡ್ತೀವಿ. ಸೊ ಫಸ್ಟ್ ಮನೇನ ಆಫೀಸ್ ಮಾಡೋಣ ಅನ್ಕೊಂಡಿದ್ವಿ. ಆಮೇಲೆ ಮಕ್ಕಳಿಗೆ 3-4 years ಅಲ್ಲಿ ಕಾಲೇಜ್ ಇರುತ್ತೆ ಅಂತ ಅಲ್ಲಿ ಶಿಫ್ಟ್ ಆಗೋಣ ಅಂತ. ವಿ ಡಿಡ್ಂಟ್ ವಾಂಟ್ ಟು ಬ್ರೇಕ್ ದ ಹೌಸ್. ಮನೆ ತುಂಬಾ ಚೆನ್ನಾಗಿತ್ತು. ಸೊ ಮನೆ ಒಡಿಲಿಲ್ಲ, ಬಟ್ ನಾನು ರೆನೋವೇಟ್ ಮಾಡಿ ನಂದು ಫರ್ನಿಚರ್ಸ್ ಎಲ್ಲ ಕಲೆಕ್ಟ್ ಮಾಡಿ, ಆ ಮನೆ ಆಲ್ರೆಡಿ ಇಟ್ ವಾಸ್ ಅನ್ ಓಲ್ಡ್ ಹೌಸ್. ಸೊ ಅದೇ ಥೀಮ್ ಇಟ್ಕೊಂಡು ಅದು ಹೆರಿಟೇಜ್ ಡೆಕೋರೇಷನ್ಸ್ ಎಲ್ಲ ಹೆರಿಟೇಜ್ ಥಿಂಗ್ಸ್ ಕಲೆಕ್ಟ್ ಮಾಡಿಸಿ ತುಂಬಾ ಇಂಟರ್ವ್ಯೂಸ್ ಅಲ್ಲಿ ಹೇಳಿದಿರಾ, ಅಂದ್ರೆ ತುಂಬಾ ಕಡೆ ನಾನು ಕೇಳಿದೀನಿ ನೀವು ಮಾತಾಡಿರೋದನ್ನ. ಮನೆಗೆ ಡೆಕರ್ ಐಟಮ್ಸ್ ಎಲ್ಲ ಕಲೆಕ್ಟ್ ಮಾಡೋದು ತುಂಬಾನೇ ಇಷ್ಟ. ಹೋಮ್ ಮೇಕಿಂಗ್ ನಿಮಗೆ ತುಂಬಾ ಇಷ್ಟ. ನನಗೆ ಫೇವರೇಟ್. ಟೈಮ್ ಸಿಗತ್ತಾ? ಟೈಮ್ ಮಾಡ್ಕೋತೀರಾ? ನಾನು ಜಾಸ್ತಿ ಅದೇ ಮಾಡ್ತೀನಿ. ನನ್ಗೆ ಅಡಿಗೆ ತುಂಬಾ ಇಷ್ಟ. ನಿಮ್ ಇಂಟರ್ವ್ಯೂಕ್ಕಿಂತ ಮುಂಚೆ ನನ್ನ ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬಂದ್ರೆ. ಏನ್ ತುಂಬಾ ಚೆನ್ನಾಗಿ ಕುಕ್ ಮಾಡ್ತೀರಾ ನೀವು? ಫಿಶ್ ನಾನ್ ಹೇಳಿದ್ರೆ ಚೆನ್ನಾಗಿರಲ್ಲ, ಹೇಳ್ಬೇಕು ಏನ್ ಚೆನ್ನಾಗಿ. ನನ್ ಫುಡ್ ಯಾರು ತಿಂತಾರೆ ಅವ್ರು ಕೇಳ್ಬೇಕು. ಬಟ್ ಎಲ್ಲಾ ರೀತಿ ಅಡಿಗೆ ಮಾಡ್ತೀನಿ. ಯಾರು ನನ್ಗೆ ಅಡಿಗೆ ಮಾಡೋದು ಇಷ್ಟ. ಸೊ ಏನಾಗುತ್ತೆ ಅಂದ್ರೆ ಅಡಿಗೆ 1-2-3 ಜನ ಬಂದು ಹೋಗಿದ್ದಾರೆ, ಬಟ್ ನಮ್ಗೆ ಸ್ವಲ್ಪ ಸೆಟ್ ಆಗಲ್ಲ. ಅಂಡ್ ಆ ಮನೆಯಲ್ಲಿ ಸ್ವಲ್ಪ ಸೆಟ್ ಆಗಿದ್ರು, ಶಿ ಇಸ್ ದೇರ್ ಇನ್ ದ ಅದರ್ ಹೌಸ್. ಬಟ್ ಈ ಮನೆಯಲ್ಲಿ ಶಿಫ್ಟ್ ಆದ್ಮೇಲೆ ನಾನೇ ಅಡಿಗೆ ಮಾಡ್ತಾ ಇದ್ದೀನಿ ಜಾಸ್ತಿ. ಅಂಡ್ ಮಕ್ಕಳು ಮಾಡ್ತಾರೆ, ನನ್ನ ಮಗಳು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಅಂಡ್ ಸೊ ನನ್ನ ಅಮ್ಮ ಬಂದಿದ್ದಾರೆ ಇವಾಗ, ಅವರು ಮಾಡ್ತಾರೆ. ಸೊ ನಾವು ಸೇರ್ಕೊಂಡ್ ಮಾಡ್ತೀವಿ. ಅಂದ್ರೆ ಪೂಜೆ ಕೂಡ ತುಂಬಾ ಇಷ್ಟ. ಅಂಡ್ ದೆನ್ ಎಸ್ಪೆಷಲಿ ಹೌಸ್ ಡೆಕೋರೇಷನ್ ಅಂದ್ರೆ ತುಂಬಾನೇ ಇಷ್ಟ. ಅಂಡ್ ಪೂಜೆ ಮಾಡುವಾಗ್ಲೂ ಒಂದು ದೊಡ್ಡ ಹಬ್ಬ, ಜಾತ್ರೆ ತರ ನೀವು ಸೆಲೆಬ್ರೇಟ್ ಮಾಡ್ತೀರಾ. ಅದನ್ನ ತುಂಬಾ ಗ್ರ್ಯಾಂಡ್ ಆಗಿ ಅಂದ್ರೆ ನೋಡಕ್ಕೆ ಖುಷಿ ಆಗತ್ತೆ. ನೀವು 4 ಜನ ಮನೆಯಲ್ಲಿ ಆ ಟ್ರೆಡಿಷನಲ್ ಅಟೈರ್ ಅಲ್ಲಿ ದೇವ್ರಿಗೆ ಅಷ್ಟು ಅಲಂಕಾರ ಮಾಡಿ, ಎಸ್ಪೆಷಲಿ ನೀವು ದುರ್ಗಾ ಪೂಜೆ ಮಾಡ್ತೀರಾ, ಗಣೇಶ ಫೆಸ್ಟಿವಲ್, ಉಪೇಂದ್ರ ವರಮಲಕ್ಷ್ಮಿ ತುಂಬಾ ಇದಾಗಿ ಮಾಡ್ತೀರಾ. ಸೊ ಎಲ್ಲರನ್ನ ಕರೆದು ಎಲ್ಲದನ್ನ ಮೀರಿ ಇವತ್ತು ಮಹಿಳೆ ಒಂದು ಶಕ್ತಿಯಾಗಿ ನಿಂತ್ಕೊಂಡಿದ್ದಾಳೆ. ಒಟ್ಟಾರೆಯಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಖುಷಿ ಆಗುತ್ತೆ. ಐ ಫೀಲ್ ವೆರಿ ಪ್ರೌಡ್ ಟು ಬಿ ಅ ವುಮೆನ್. ಅಂಡ್ ಐ ಫೀಲ್ ಲೈಕ್ ನಮ್ಮಲ್ಲಿ ಇರೋದು ಇನ್ನರ್ ಸ್ಟ್ರೆಂಗ್ತ್. ನಾವು ಕರೆಕ್ಟ್ ಆಗಿ ಅದನ್ನ ಟ್ಯಾಪ್ ಮಾಡಿ ಗುರ್ತಿಸಿದ್ರೆ ದೇರ್ ಇಸ್ ನಥಿಂಗ್ ದಟ್ ಕ್ಯಾನ್ ಸ್ಟಾಪ್ ಅಸ್. ಅಂಡ್ ಐ ಆಲ್ವೇಸ್ ಫೀಲ್ ದಟ್ ನಾವುನ ಪಾಸಿಟಿವ್ ಎನರ್ಜಿ ಬೆಳೆಸ್ಬೇಕು, ಎಲ್ಲೋ ನಾವು ಮೆಂಟಲಿ ವೀಕ್ ಆಗಬಾರ್ದು. ಸೊ ನಾನು ಎಲ್ರಿಗೂ ಅದೇ ಹೇಳಕ್ಕೆ ಇಷ್ಟಪಡ್ತೀನಿ.